ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ನ ಗ್ಯಾರಂಟಿ ಅನ್ನೋ ರೀತಿ ಚರ್ಚೆ ಆಗ್ತಿದೆ. ಗ್ಯಾರಂಟಿಗಳು ಈಗ ಒಂದು ನಿಮಿಷ ಪ್ಲೀಸ್ ಮತ್ತೆ ವಿಚಾರಿಸಿದೆ. ಔಟ್ ಸೈಡ್ ಅಲ್ಲಿ ಗ್ಯಾರಂಟಿ ಪದ ಅನುಷ್ಠಾನ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ನೀವು ಹೊಸದಾಗಿ ಏನು ಘೋಷಣೆ ಮಾಡ್ತಿಲ್ವಲ್ಲ? ಇಲ್ಲ, ಆಗೋಗಿದೆ. ಹೊಸದಾಗಿ ಘೋಷಣೆ ಮಾಡಿದ್ರೆ ಅದೆಲ್ಲ ಜನರು ಮೋದಿ ಅವರು ನಮ್ಮ ಮೋದಿ ಗ್ಯಾರಂಟಿ ಬಗ್ಗೆ ಬಲವಾಗಿ ಅವರು ವಾದಿಸ್ತಿದ್ದಾರೆ. ನಿಮ್ದು ಏನು ಗ್ಯಾರಂಟಿ? ಯಾವ ತರ ಜನರು ಕೈಲಿದ್ದಾರೆ? ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಎಂದೆಂದು ಅಧಿಕಾರದಲ್ಲಿ ಇದ್ದಂಥ ಸಮಯಗಳಲ್ಲಿ ಜನಪರ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಮೊದಲಿನಿಂದನೂ ಮಾಡಿದ್ದಾರೆ. ನನ್ನ ಉದಾಹರಣೆ, ದೇವರಾಜ್ ಅರಸರವರ ಕಾಲದಲ್ಲಿ 20 ಅಂಶದ ಕಾರ್ಯಕ್ರಮಗಳನ್ನು ಕೊಡುವ ಮೂಲಕ ಜನರಿಗೆ ಉಳುವ ಮನೆ ಭೂಮಿ, PDS ಸಿಸ್ಟಮ್, ಈ ಒಂದು ಇವುಗಳು ಓಲ್ಡ್ ಏಜ್ ಪೆನ್ಷನ್, ಈ ರೀತಿ ಯೋಜನೆಗಳನ್ನೆಲ್ಲ ತಂದಿದ್ದಂಥದ್ದು ಕಾಂಗ್ರೆಸ್. ರೋಟಿ ಕಪಡಾ ಮಕಾನ್, ಜೈ ಕಿಸಾನ್, ಜೈ ಜವಾನ್, ಇವೆಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ಸಿನ ಒಂದು ಧ್ಯೇಯ ಮತ್ತು ಅದು ಜನಪರ ಕಾರ್ಯಕ್ರಮಗಳು. ಇವತ್ತು ಕೂಡ ಕಳೆದ ಸಾಲಿನಲ್ಲಿ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ 165 ಭರವಸೆ ಕೊಟ್ಟಿದ್ವಿ. ಅದನ್ನು ಯಶಸ್ವಿಯಾಗಿ ಮಾಡಿದಂಥ ಕೀರ್ತಿ ಕರ್ನಾಟಕ ಸರ್ಕಾರದ್ದು, ಸಿದ್ದರಾಮಯ್ಯನವರಿಗೆ ತಲುಪುತ್ತೆ. ಅದೇ ರೀತಿ ಈ ಬಾರಿ ನಾವು ಚುನಾವಣೆಗೆ ಮುನ್ನ ಕೊಟ್ಟಂತ ಏನು ನಾವು 5 ಗ್ಯಾರಂಟಿಗಳನ್ನ ಡೇ 1 ಅಧಿಕಾರ ವಹಿಸಿಕೊಂಡು ದಿನದಿಂದಲೇ ಜಾರಿಗೆ ತರುವ ಮೂಲಕ 5 ಗ್ಯಾರಂಟಿಗಳನ್ನ ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ, ಈ ಕಾರ್ಯಕ್ರಮಗಳು ಇವತ್ತು ಚಾಲ್ತಿಯಲ್ಲಿದೆ. ಜನರಿಗೆ ಈ ಕಾರ್ಯಕ್ರಮ ತಲುಪ್ತಾ ಇವೆ. ಜನ ಸಂತೋಷವನ್ನು ವ್ಯಕ್ತಪಡಿಸ್ತದೆ. ನುಡಿದಂತೆ ನಡೆದ ಸರ್ಕಾರ. ಬರೀ ಮೋದಿಗೂ ನಮ್ಗೆ ವ್ಯತ್ಯಾಸ ಹೇಳಿದ್ರೆ, ಇದನ್ನ ರಾಜಸ್ಥಾನದಲ್ಲಿ ಈ ಕಾರ್ಯಕ್ರಮದಿಂದ ಜನರ ಕಷ್ಟ ನೀಗಲ್ಲ. ಇದು ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಿದಂತ ಮೋದಿ ಅವರು ಇವತ್ತು ಅದೇ ಗ್ಯಾರಂಟಿಯನ್ನ ಮೊನ್ನೆ ನಡೆದಂತ ಮಧ್ಯಪ್ರದೇಶ ಚುನಾವಣೆಯಲ್ಲಿ ಮಹಿಳೆಯರಿಗೆ 1,000 ಕೊಡುವಂತ ಕಾರ್ಯಕ್ರಮನ ಅವರೇ ಅನೌನ್ಸ್ ಮಾಡೋದು. ಇವತ್ತು ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಚಿಂತನೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇವೆ. ಜೊತೆಗೆ ಭಾಗ್ಯಗಳ ಈ ಒಂದು ಯೋಜನೆಗಳು ಕೂಡ ಜನಕ್ಕೆ ತಲುಪ್ತಾ ಇದೆ. ಈ ದೃಷ್ಟಿಯಿಂದ ಏನು ನಾವು ಮೋದಿ ಅದೇ ಪದವಲ್ಲ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ ಹೊರತು ಅದರ ಅಡಿಯಲ್ಲಿ ಏನೇ ಲಾಭ ಸಿಗುತ್ತೆ ಅನ್ನುವಂತ ವಿವರ ಇಲ್ಲ. ನಮ್ಮ ಹತ್ರ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇಂತಿಂತ ಕಾರ್ಯಕ್ರಮಕ್ಕೆ ಎಷ್ಟು ಅನ್ನೋದು ಇದೆ. ಈ ಬಾರಿ ಕಡಿಮೆ ಅವಧಿಯಲ್ಲಿ 39,000 ಕೋಟಿ ಖರ್ಚಾಗಿದೆ. ನಾನು ನೆಕ್ಸ್ಟ್ ಇದಕ್ಕೆ 39 ಲಕ್ಷ ಕೋಟಿಯನ್ನು ಇಟ್ಟಿದ್ದೇವೆ. ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ವಿ. ಈ ರೀತಿ ನಾವು ವ್ಯವಸ್ಥಿತವಾಗಿ ಜನರಿಗೆ ಸಿಗುವಂತ, ಅವರಿಗೆ ತಲುಪುವಂತ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸಂಸಾರಕ್ಕೆ 5,000 ರಿಂದ 6,000 ರೂಪಾಯಿ ಸಿಗುತ್ತೆ ಒಂದು ತಿಂಗಳಿಗೆ. ಆಮೇಲೆ ಈ ಸಿಕ್ಕಿದ ಹಣ ಚಟುವಟಿಕೆ ಹಣ ರೊಟೇಷನ್ ಆಗುತ್ತೆ, ಅಭಿವೃದ್ಧಿ ಮೂಲ ಆಗುತ್ತೆ. ಮತ್ತೆ ವರ್ಲ್ಡ್ ಎಕನಾಮಿಸ್ಟ್ ಕೂಡ ಇದನ್ನು ಹೇಳಿದ್ದಾರೆ. ಇಂತಹ ಸಮಯದಲ್ಲಿ ನಮ್ಮ ಯೋಜನೆ ಇಡೀ ಭಾರತದಲ್ಲೇ ಒಂದು ಒಳ್ಳೆಯ ಯೋಜನೆ ಆಗಿದೆ. ಇದು ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಒಂದು ಮಾತು ನಾವು ಹಿಂದಿನ ನೋಡಿದ್ದೇವೆ, ನಾವು ಅನ್ನಭಾಗ್ಯ ಮಾಡಿದ್ವಿ. ಇದು ಮಧ್ಯಾಹ್ನದ ಊಟದಿಂದ ಬಿಸಿ ಊಟ, ಅದು ಎಂಥ ಕಾರ್ಯಕ್ರಮ, ಅದು ಆಲ್ ಇಂಡಿಯಾಗೆ ತಗೊಂಡೋದ್ರು. ಇಂಥ ಕಾರ್ಯಕ್ರಮ ಕೊಡೋದೇ ಕಾಂಗ್ರೆಸ್ ಪಕ್ಷ. ಬಿಜೆಪಿಯವರು ಯಾವುದನ್ನು ಮಾಡದೇ ಇದ್ರು ಬರೀ ಪ್ರಚಾರ. ಮಾಧ್ಯಮದವರು ಅದನ್ನು ಮಾಡ್ತಾರೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಇದು ಇರೋದನ್ನಾದ್ರೂ ಪ್ರಚಾರ ಮಾಡಲಿ ಅಂತ ಭಾವಿಸ್ತಾರೆ. ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ. ಹಿಂದಿಂದ ನಾವು ನೋಡಿದಾಗ ಉಳುವವನಿಗೆ ಭೂಮಿ ರಕ್ತ ಕ್ರಾಂತಿ ಇಲ್ಲದೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಆಗಿರ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಒಬ್ಬೊಬ್ಬ ಮುಖ್ಯಮಂತ್ರಿ ಬಂದಾಗಲೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ಇನ್ನು ಹೆಚ್ಚು ಹೇಳಕ್ಕೆ ಬೇಕಾದಷ್ಟಿವೆ. ನಿಮ್ಮ ಪ್ರಶ್ನೆ, ಮೋದಿ ಗ್ಯಾರಂಟಿ ಪೊಳ್ಳು ಗ್ಯಾರಂಟಿ, ನಮ್ಮ ಗ್ಯಾರಂಟಿಗಳ ಒಂದು ಸರ್ಕಾರ. ನಾವೀಗ 20 ಸ್ಥಾನ ಗೆಲ್ಲುವಂತ ಮಟ್ಟದಲ್ಲಿದೆ. ಅಂಥದ್ದು ಏನಿಲ್ಲ, ಅದನ್ನ ನೋಡಿಲ್ಲ. ಅಂತ ಪರಿಸ್ಥಿತಿ ಬರೋದು ಇಲ್ಲ, ಸಾಧ್ಯವೂ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.